ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನಮಸ್ಕಾರ ಎಲ್ಲರಿಗೂ. ಕುಂಭರಾಶಿಯ ಲಾಭ ಏನು ವಿಪರೀತ ರಾಜಯೋಗ ಕೊಡ್ತಾ ಇದ್ದೇನೆ. ಕುಂಭರಾಶಿ ಕುಂಭೇಶ್ ಪ್ರಶ್ನೆ ಮಾಡಿ ನಿಮ್ಮ ಲೈಫಲ್ಲೇ ಲಕ 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 ಅಂತ ಯಾವುದೋ ಜಲಮದಲ್ಲಿ ನೋಡಿದ್ರು ಕೂಡ ಯೋಗ ಬರುತ್ತೆ. ಎಷ್ಟೋ ವರ್ಷ ಮುಂಚೆ ನೋಡಿದ್ರು ಯೋಗ ಬರುತ್ತೆ. ನೋಡಿಲ್ವಾ? ನೋಡಿದ್ರೆ ಬೇಕಾಗಿಲ್ಲ, ಹೋಗಿ ಕುಂಭಕೋಣಮಲ್ಲಿ ನೋಡಿ ಕುಂಭರಾಶಿ ಇರುವಂಥ ಯೋಗ. ಕುಂಭರಾಶಿಯರು ನೋಡ್ಬೇಕಾರಂತ ಯೋಗ ಯಾವ್ದು ಗೊತ್ತಾ? ಆಲಂಗುಡಿ ಗುರು ಟೆಂಪಲ್ಲು, ಮತ್ತೆ ಬಹಳ ವಿಶೇಷವಾಗಿ ತಿರುಚಿಲಿರೋ ಶ್ರೀರಂಗ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ರೆ ಶುಕ್ರಗ್ರಹದ ಮೂಲ ಯೋಗವನ್ನ ಬರುತ್ತೆ. ನೀವು ದರ್ಶನ ಮಾಡ್ರೆ ಕಂಜನು ಕುಂಭರಾಶಿಗೆ ಶುಕ್ರ 7ನೇ ಮನೆಯಲ್ಲಿ ತಾಂಡವಾಡ್ತಾ ಇದ್ದಾನೆ. ಕುಂಭರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ರಾಹು ತುಂಬ ಯೋಗಕಾರಕಾಗಿದ್ದಾನೆ. ಕುಂಭರಾಶಿಯಾಧಿಪತಿ ಶನಿ ಗ್ರಹ ಮೀನದಲ್ಲಿದ್ದಾನೆ. ಮೀನದಲ್ಲಿರೋದ್ರಿಂದ ಹಣ, ಅಂತಸ್ತು, ಕಾರು, ವಾಹನವನ್ನು ತಗೊಂಡಿರ್ತಾನೆ. ವಿದೇಶದಲ್ಲಿ ಕೆಲಸ, ಬೇರೆ ಊರಲ್ಲಿ ಕೆಲಸ, ಹಾಸನದಲ್ಲಿ ಹೊಟ್ಟರೆ ಬೆಂಗಳೂರಲ್ಲಿ ಕೆಲಸ, ಬೆಂಗಳೂರು ಹೊಟ್ಟರೆ ಹಾಸನಲ್ಲಿ ಕೆಲಸ, ಮಂಗಳೂರು ಹೊಟ್ಟರೆ ಬೆಂಗಳೂರು ಕೆಲಸ, ಬೆಂಗಳೂರು ಹುಬ್ಳಿ ಹೊಟ್ಟರೆ ಬೆಂಗಳೂರು ಕೆಲಸ. ಈ ಕೆಲಸಗಳು ಸಿಗ್ತಾ ಹೋಗುತ್ತೆ. ರಾಷ್ಟ್ರಾಧಿಪತಿಯಾಗಿರುವಂಥ ಶನಿ ಧನುಸ್ಥಾನಕ್ಕೆ ಹೋಗಿ ಮೀನರಾಶಿಯಿಂದ ಧನುಸು ರಾಶಿ ಲಾಭದ ಮೇಲೆ ಲಾಭ ನಿಮಗೆ ರಾಜಯೋಗವನ್ನು ಕೊಡ್ತಾನೆ. ನೀವು ತಿನ್ನಲ್ಲಾರ ಏನಾರು ದರ್ಶನ ಮಾಡಿದರೆ, ನೀವು ಯಾವಾಗ ಮಾಡಿದರೆ ಕುಂಭರಾಶಿ ನೋಡ್ತಾರೋ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ನೀವೇನಾರು ರಾಹುಗೆ ರಾಶಿಲಿದ್ದಾನೆ, ಹೋಗಿ ಕುಂಭಕೋಣಮಲ್ಲಿರುವಂಥ ರಾಹುಗೆ ಅಭಿಷೇಕವನ್ನು ಮಾಡಿದರೆ, ಕಟೀಲು ದುರ್ಗಾ ಪರಮೇಶ್ವರನ ದರ್ಶನ ಮಾಡಿದರೆ, ನಾಗರಕಲ್ಲಿಗೆ ಹಾಲಾಕಿದರೆ ನಿಮ್ಮ ಜೀವನ ಪಾವನ ಆಗುತ್ತೆ. ಗುರು ಪಂಚಮ ಸ್ಥಾನದಲ್ಲಿದ್ದಾನೆ. ಮಕ್ಕಳಿಗೆ ಒಳ್ಳೇದಾಗುತ್ತೆ. ಮಕ್ಕಳಲ್ಲಿ ಏನೋ ಪೋಡ್ಸಲು ಮಕ್ಕಳು ಹುಟ್ಟಿರೋರ ಮನೇಲಿ ಓದ್ಬೇಕು ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಮಕ್ಕಳಿದ್ದಾರೆ ಮಕ್ಕಳಾಗುತ್ತೆ, ಮದುವೆ ಆದಾಗ. 5ನೇ ಮೇಲೆ ಗುರು ಧನಸ್ಥಾನದಿಂದ ಪಂಚಮ ಸ್ಥಾನದಿಂದ ರಾಶಿಯನ್ನು ನೋಡೋದ್ರಿಂದ ನಿಮಗೆ ಬಹಳ ವಿಶೇಷವಾಗಿ ಪೂರ್ಯ ಸ್ಥಾನದವರು, ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರನ್ನಾರು ಕಳ್ಕೊಂಡಿದ್ದಾರೆ ಅವ್ರು ಹುಡ್ತಾರೆ ಅಂತ ಹೇಳುತ್ತೆ. ಈ ಸರಿ ಪಿತೃಪಕ್ಷದಲ್ಲಿ ನಿಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತಗೊಳ್ಳಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಹಿರಿಯರಿಗೆ ಬಟ್ಟೆ ಇಡಿ, ಊಟ ಇಡಿ, ಒಳ್ಳೆಯದಾಗುತ್ತೆ. ಶುಕ್ರ ತುಂಬ ತಾಂಡವಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಬುಧ ವೀಕ್ ಆಗಿದ್ದಾರೆ. ಈ ವಾರ ಖಂಡಿತ ಕೂಡ ಧನುಸು ರಾಶಿಯವರು, ಕುಂಭ ರಾಶಿಯವರು ಹಾಕ್ತಿರೋಂಥ ಸ್ಟೋನ್ಗಳು ಯಾವಪ್ಪ ಅಂದರೆ, ಒಂದು ವಿಶೇಷವಾಗಿ ನೀವು ಹಾಕಬಾರ್ದು ಅಂದರೆ ಪಚ್ಚೆ ಹಾಕಬಾರ್ದು, ರೂಬಿ ಹಾಕಬಾರ್ದು. ಈ ಒಂದು ಧನುಸು ರಾಶಿ ಕುಂಭ ರಾಶಿಗೆ ಗುರುಗ್ರಹ ಬಲವಾಗಿರೋದ್ರಿಂದ ಕುಂಭ ರಾಶಿಗೆ ಸೂರ್ಯ ಬುಧ ಮೀನ ರಾಶಿಲಿರೋದ್ರಿಂದ ದಯವಿಟ್ಟು ನೀವು ಪಚ್ಚೆ ಹಾಕಿದರೆ ನಿಮಗೆ ಯೋಗಗಳು ಕಮ್ಮಿ ಆಗುತ್ತೆ. ಈ ವಾರ ರೋಬಿ ಏನಾರು ಹಾಕಿದರೆ ನಿಮಗೆ ಖಂಡಿತ ಕೂಡ ಕಣ್ಣು ಕಳ್ಕನ ಥರ ಆಗ್ಬಿಡುತ್ತೆ. ಕಣ್ಣು ಮುಂದಿರೋದು ಯಾರು ಹೊಡ್ಕೊಬಿಟ್ರಲ್ಲಪ್ಪ ಅನ್ನೋ ಥರ ಆಗುತ್ತೆ. ಖಂಡಿತ ಕೂಡ ಇವೆರಡು ಸ್ಟೋನನ್ನು ಬಿಚ್ಚಿಡಿ. ನಿಮ್ಮ ಯೋಗವನ್ನು ನೋಡಿ, ನೀವೇನಾದ್ರು ಡೈಮಂಡ್ ಹಾಕಿ, ಕನಕ ಪುಷ್ಯರಾಗ ಹಾಕಿ, ನೀಲ ಹಾಕಿ, ಗೋಮೇಧಿಕ ಹಾಕಿ, ವೈಡೂರ್ಯ ಹಾಕಿ, ಹವಳ ಹಾಕಿ, ನಿಮಗೆ ಯೋಗಗಳು ಬರುತ್ತೆ. ತುಂಬ ಯೋಗ ಇರೋದ್ರಿಂದ ಇವೆರಡು ಕಲ್ಲನ್ನು ಮುಟ್ಟಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆರಡು ಸ್ಟೋನ್ನ ಯೂಸ್ ಮಾಡಬೇಡಿ. ನಿಮ್ಮ ರಾಶಿಯಲ್ಲಿ ಈ ವಾರ ಸೂರ್ಯ ದಶೆ ಬುಧ ಭಕ್ತಿ, ಬುಧ ದಶೆ ಶನಿ ದಶೆ ಬುಧ ದಶೆ ಸೂರ್ಯ ಭಕ್ತಿ ನಡೀತಿದ್ರೆ ಸ್ವಲ್ಪ ಏರುಪೇರಾಗುತ್ತೆ. ಹಾಗಾಗಿ ನೀವು ನೋಡ್ಕೆ ಬರಬೇಕಾರಂಥ ಟೆಂಪಲ್ ಯಾವುದಪ್ಪ ಅಂದರೆ ಬುಧನಿಗೆ ಮೂಲ ಸ್ಥಳ ಬುಧನಿಗೆ ಯಾವುದಪ್ಪ ಅಂದರೆ ಭಾಳ ವಿಶೇಷವಾಗಿ ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ದೊಡ್ಡ ಯೋಗ ಅಂದರೆ ಮಧುರೆ ಮೀನಾಕ್ಷಿ ಅಮ್ಮನ ನೀವು ದರ್ಶನ ಮಾಡಿದರೆ ನಿಮಗೆ ಯಾವಾಗಲೇ ಯಾವುದೇ ವಾರ ನೋಡಿರಲಿ, ಯಾವುದೇ ತಿಂಗಳಲ್ಲಿ ನೋಡಿರಿ, ನಿಮಗೆ ದೋಷ ಬರಲ್ಲ. ನಾನು ಯಾರು ಮಧುರೆ ಮೀನಾಕ್ಷಿ ನೋಡಿಲ್ವೋ ಅವ್ರಿಗೆ ದೋಷ ಬರುತ್ತೆ ಅಂತ ಹೇಳ್ತಿದ್ದೀನಿ. ಯಾರು ಸೂರ್ಯನಿಗೆ ಡೈಲಿ ನಮಸ್ಕಾರ ಮಾಡಿ ಸೂರ್ಯನಾರಾಯಣ ಟೆಂಪಲ್ ಕುಂಭಕೋಣಮಲ್ಲಿರುವಂಥ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗಿ ಅಭಿಷೇಕ ಮಾಡಿದ್ರೆ ಅವ್ರಿಗೆ ದೋಷ ಬರಲ್ಲ. ಇವ್ರು ಯಾರೂ ಹೋಗ್ದಲೇ ಇರ್ತಾರೆ ನೋಡಿ, ಅವರಿಗೆ ತೊಂದರೆ. ಖಂಡಿತ ಕೂಡ ನಿಮಗೆ ತೊಂದರೆ ಆಗುತ್ತೆ. ಅವೆರಡು ದರ್ಶನ ಮಾಡಿಬಿಡಿ, ನಿಮಗೇನು ಆಗಲ್ಲ, ಒಳ್ಳೆಯದಾಗುತ್ತೆ. ಸೂಪರ್ ಕುಂಭರಾಶಿ, ಸಖತ್ ಯೋಗ ಕುಂಭರಾಶಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳಿ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ. ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರ್ಗೆ ಫೋನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ, ನಾವು ಒಳ್ಳೆ ನಂಬರ್ ಕೊಡ್ತೀವಿ. ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ. ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ವೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ. ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ.
ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ, ನಿಮಗೆ ಬಡತನ ಕಾಡ್ತಿದೆ, ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ ಬೀಳ್ತಾ ಇದ್ದೀರಾ. ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರು. ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ್ರೆ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು, ಗುರುಗ್ರಹ ಎಲ್ಲಿರಬೇಕು, ಶನಿಗ್ರಹ ಎಲ್ಲಿರಬೇಕು, ರಾಹು ಕೇತು ಎಲ್ಲಿರಬೇಕು, ಕುಜಗ್ರಹನ ಎಲ್ಲಿರಬೇಕು, ಸೂರ್ಯ ಎಲ್ಲಿರಬೇಕು, ಇವರೆಲ್ಲರೂ ಕೂಡ 9 ಗ್ರಹಗಳು ಕೂಡ ಇರೋ ಜಾಗದಲ್ಲಿದ್ದರೆ ರಾಜಯೋಗವನ್ನು ಕೊಡ್ತಾರೆ. ಯಾವ ರಾಜಯೋಗದಲ್ಲಿ ಮಗು ಹುಟ್ಟಿರೋ ರಾಜಯೋಗ ಬರುತ್ತೆ, ಅಂಥ ರಾಜಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ, ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ನೀವು ಯಾವುದೇ ಊರಲ್ಲಿರಲಿ, ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಹುಟ್ರೆ ಇಂಥ ರಾಜಯೋಗ ಬರುತ್ತೆ. ನಿಮ್ಮ ಮನೆಗೆ ರಾಜಯೋಗ ಜಾತಕವನ್ನು, ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ, ಈ ದೇಶದಲ್ಲಿ IAS ಆಫೀಸರ್ IPS ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ, ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತದ ಟೈಮನ್ನು ಟಕ್ ಅಂತ ಕೊಡ್ತೀನಿ. ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದ್ರೆ ರಾಜಯೋಗ ಬರುತ್ತೆ. ಯಾವ ಗಳಿಗೆಯಲ್ಲಿ ಹೊಸಮನೆಗೆ ಹೋದರೆ ಯೋಗ ಬರುತ್ತೆ. ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ, ನಮ್ಮ ಜೊತೆ ಮಾತನಾಡಿ, ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ. ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.